ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಬಹಳ ಖುಷಿ ಅನ್ಸುತ್ತೆ, ನಾನು ಮಾಧ್ಯಮದಲ್ಲಿ ಬೆಳ್ಕೊಂಡು ಬಂದು ಪ್ರತಿನಿತ್ಯ ನಿಮ್ಮೆಲ್ಲರನ್ನು ಕೂಡ ನಿಮ್ಮ ಕ್ಯಾಮ್ರಾ ಫೇಸ್ ಮಾಡ್ತಾ, ಲೈಟ್ ಫೇಸ್ ಮಾಡ್ತಾ, ನಿಮ್ಗಳ ಜೊತೆ ಮಾತಾಡುವಂತ ನೂರಾರು ವೇದಿಕೆ, ಸಾವಿರಾರು ವೇದಿಕೆಗಳಲ್ಲಿ ನಿಂತು ನಿಮ್ ಜೊತೆ ಸ್ಪಂದಿಸುವಂತ ಅವಕಾಶಗಳನ್ನ ಸಾಕಷ್ಟು ಸಲ ಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾ ಮಾಡಿದಾಗ ಅದು ಅನಿರೀಕ್ಷಿತವಾಗಿ ಮಾಡಿದ್ರು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಬಹಳ ಹೆಮ್ಮೆ, ಗೌರವ. ನೀವು ಸಪೋರ್ಟ್ ಮಾಡಿದ್ದು ನಾವೆಲ್ಲರೂ ಬೆಳೆಯೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಮನೋಜ್ ಕುಮಾರ್ ಬಗ್ಗೆ ನಾನು ಹೇಳಲೇಬೇಕು. ನಾನು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದನ್ನ ಬೇರೆ ನೋಡಿದ್ದೆ. ಹಾಗಾಗಿ ಆ ನಂಬಿಕೆ ಮೇಲೆ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ನೀನ್ ಡೈರೆಕ್ಟ್ ಮಾಡ್ಬೇಕು ಅಂತ ಕೇಳಿದೆ ನಾನು. ಅವರು ಒಂದೇ ಮಾತು ಹೇಳಿದ್ದೆ, ಏನಂತ ಹೇಳಿದ್ರೆ, ನಾನು ಆ ತರ ಸಿನಿಮಾನ ನಾನು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಮರ್ಷಿಯಲ್ ಮೂವೀಸ್ ಅಂತ ಹೇಳಿದ್ರು. ನಾನಂದೆ ಕಮರ್ಷಿಯಲ್ ಮೂವಿ ಯಾವಾಗ ಬೇಕಾದ್ರೂ ಮಾಡ್ಬಿಡ್ಬೋದು, ಆದ್ರೆ ಈ ತರದೊಂದು ಬ್ರಿಡ್ಜ್ ಮೂವಿ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡುವಂತ ಸಿನಿಮಾ ಎಲ್ರೂ ಮಾಡಕ್ ಆಗೋದಿಲ್ಲ. ಸೊ ಆ ಕೇಪಬಿಲಿಟಿ ನಿನ್ನ ಹತ್ರ ಇದೆ, ಮಾಡು ಅಂತ ಹೇಳಿದಂತ ಸಂದರ್ಭ ಕೈಗೆತ್ಕೊಂಡಾಗ ಅಂಡ್ ಅದಾದ್ಮೇಲೆ ಗೊತ್ತಾಯ್ತು, ಹೌದು ನಾನು ಮಾಡದೇ ಇದ್ದಿದ್ರೆ ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿದ್ದು ಮನೋಜ್ ಕುಮಾರ್. ಸೊ ಹಂಗಾಗಿ ರಾಷ್ಟ್ರ ಪ್ರಶಸ್ತಿ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ರೆ ಡೈರೆಕ್ಟರ್ ಆಗ್ಬೇಕು. ಸೊ ಹಂಗಾಗಿ ಎಲ್ಲಾ ಆಂಗಲ್ಸ್ ನಲ್ಲಿ ನನಗೆ ಯಾಕೆ ಮನೋಜ್ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ಫ್ರೆಂಡ್ ಅಂತ ಮಾತ್ರ ಅಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಲ್ಲಾ ಆಂಗಲ್ಸ್, ಒಬ್ಬ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ತಿಳ್ಕೊಂಡಿರ್ಬೇಕಾಗಿರೋದು ಏನು ಅಂತ ಅಂದ್ರೆ, ಬರೀ ಡೈರೆಕ್ಷನ್ ಇಲ್ಲ, ಹಿ ನೋಸ್ ಸಿನಿಮಾಟೋಗ್ರಫಿ, ಹಿ ನೋಸ್ ಎಡಿಟಿಂಗ್, ಹಿ ನೋಸ್ ಮ್ಯೂಸಿಕ್. ನೀವ್ ಏನಾದ್ರೂ ಕೇಳಿ ಎಲ್ಲಾನು ಹೇಳ್ತಾರೆ. ಸೊ ಅಷ್ಟು ಪರ್ಫೆಕ್ಷನ್ ಇರುವಂತ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್. ನನ್ನ ಆಸೆ ಏನಂತ ಹೇಳಿದ್ರೆ, ಸೊ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ಲಿ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳ ಮೂಲಕ. ಸೊ ಹಾಗಾಗಿ ಒಳ್ಳೇದಾಗ್ಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮಿಗೆ. ಯಾಕಂದ್ರೆ ಇದು ಎಲ್ಲ ನನ್ನ ಟೀಮೇನೆ. ನಾವ್ ಏನ್ ಸಿನಿಮಾ ಮೊದಲು ಅಕ್ಷಿ ಮಾಡಿದ್ವಲ್ಲ, ಅದರ ಮ್ಯಾಕ್ಸಿಮಮ್ ಒಂದು 50% ಟೀಮ್ ಜೊತೆಲೇ ಇದೆ. ಸೊ ಅವತ್ತು ಸಿನಿಮಾ ಹೇಗೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವಿ, ಅವತ್ತು ಸಿಕ್ಕಂತ ಸಕ್ಸಸ್ ಕಮರ್ಷಿಯಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮ್ಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಅಂಡ್ ಮನೋಜ್ಗೆ ಎಷ್ಟು ಪ್ರೀತಿ ಅಭಿಮಾನ ಅಂತ ಹೇಳಿದ್ರೆ, ಅವತ್ತು ಸಿನಿಮಾ ಕ್ಲಾಪ್ ಮಾಡೋ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಫಸ್ಟ್ ಡೇ ಏನಿತ್ತಲ್ಲ, ಕ್ಲಾಪ್ ಮಾಡೋಕ್ಕೂ ನನ್ನ ಕೈಲೇ ಕೊಟ್ಟಿದ್ದು. ಸೊ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ, ಬೈ ಹಾರ್ಟ್ಫುಲಿ ನಾನು ತುಂಬಾ ಪ್ರೀತಿಯಿಂದ ವಿಶ್ ಮಾಡಿದೀನಿ, ಚೆನ್ನಾಗಾಗ್ಲಿ ಅಂತ ಹೇಳಿದೀನಿ. ಸೊ ಹಾಗಾಗಿ ಇವಾಗ್ಲೂ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೂಡ ಗೆದ್ದು ಬರ್ಲಿ. ಯಾಕೆ ಅಂತ ಹೇಳಿದ್ರೆ, ಸಿನಿಮಾದ ಒಂದಷ್ಟು ವಿಚಾರಗಳನ್ನ ನಾನು ಗಮನಿಸಿದೆ. ಸಿನಿಮಾ ನಿಮಗೆ ನೋಡಿದ ತಕ್ಷಣ ಹೇಳ್ಬೋದು, ನಾನು ಎಲ್ಲ ರಿವೀಲ್ ಮಾಡಲ್ಲ, ನೋಡಿದ ತಕ್ಷಣ ಹೇಳ್ಬೋದು ಇದು ಒಂದು ಸಾಮಾನ್ಯವಾಗಿ ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂತ ಪ್ರೇಮ ಕಥೆನಾ ಅಂತ. ಆದ್ರೆ ಅಲ್ಲ ರೀ. ಮತ್ತೆ ನನಗೆ ಪ್ರಣೀತಾ ಶುರು ಮಾಡಿದಾಗ ಹೇಳ್ತಾ ಇದ್ರು KS ನ ನೆನಪಿಸ್ಕೊಂಡು ಅಂತ. ಸೊ ನಾನು KS ನಾನೇ ನೆನಪಿಸ್ಕೊಳ್ತೀನಿ. ನಾನು ಬಡವಿ, ನೀನು ಬಡವ, ನಮ್ಮ ಪ್ರೀತಿ ಒಲವೇನಿದೆಯಲ್ಲ ಅದು ನಮಗೆ ಶಕ್ತಿ ಅಂತ ಹೇಳಿ ದಾಂಪತ್ಯದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಅಂಥ ಪ್ರೀತಿಯ ವಿಚಾರಗಳನ್ನ ಎಷ್ಟು ನವಿರಾಗಿ ಹೇಳ್ಬೋದು, ಎಷ್ಟು ಹಸಿರಾಗಿ ಹೇಳ್ಬೋದು, ಎಷ್ಟು ಹೊಸದಾಗಿ ಹೇಳ್ಬೋದು. ಇಂಥ ಪರಿಕಲ್ಪನೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಆ ಪ್ರೀತಿಯ ಊರಲ್ಲಿ ಟೈಟಲ್ ಕೇಳಿದ ತಕ್ಷಣನೇ ಎಲ್ಲರ ಕಿವಿಗಳು ಹಿಂಗ ಅನ್ಸತ್ತೆ. ಸೊ ಟೈಟಲ್ ನನಗೆ ಹೇಳಿದಾಗ್ಲೂ ನನಗೂ ಅದೇ ತರ ಅನ್ನಿಸ್ತು. ಸೊ ಹಂಗಾಗಿ ನಾನು ಮತ್ತೊಮ್ಮೆ ನಮ್ಮ ಪ್ರೊಡಕ್ಷನ್ ವೆನಿಲಾ ಎಂಟರ್ಟೈನರ್ಸ್ ಮತ್ತೆ ಜಾನಕಮ್ಮ ಪ್ರೊಡಕ್ಷನ್ಸ್ ಅವರಿಬ್ಬರಿಗೂ ಕೂಡ ಹೃದಯ ತುಂಬಿ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಅದೇ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಸುನಾದ್ ಅವರೇ, ನಿಮ್ಮ ಹೆಸರು ನಾನು ಆಗಿಂದಾಗ್ಲೇ ಕೇಳ್ತಾ ಇದ್ದೆ, ಬಟ್ ನನಗೆ ಟ್ಯೂನ್ಸ್ ಎಲ್ಲ ಕೇಳಿಸಿದ್ರು ನನಗೆ. ಸೊ ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ಆಲ್ರೆಡಿ ನೀವು ಸೂಪರ್ ಹಿಟ್ ಕೊಟ್ಟಿದ್ದೀರಾ ಟೈಟಲ್ ಟ್ರ್ಯಾಕ್ ಗಳನ್ನೆಲ್ಲ. ಸೊ ಈಗ ಸಿನಿಮಾ ಮೂಲಕ ನಿಮಗೆ ಇನ್ನೊಂದು ಜಗತ್ತು ತೆರೆದುಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ನಮ್ಮ ಸಿನಿಮಾಟೋಗ್ರಾಫರ್ಸ್, ನಾನು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಬ್ಯೂಟಿಫುಲ್ ಆದಂತ ಹೀರೋ ಹೀರೋಯಿನ್ಸ್ ಇನ್ನಷ್ಟು ಚಂದ ಕಾಣಿಸ್ಬೇಕು ಆನ್ ಸ್ಕ್ರೀನ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ನಾವ್ ಏನಿದ್ದೀವಿ ಅದನ್ನ ಎನ್ಹಾನ್ಸ್ ಮಾಡಿ ತೋರಿಸ್ಬೇಕು. ಸೊ ಹಾಗಾಗಿ ಸಿನಿಮಾಟೋಗ್ರಾಫರ್, ನಾನು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಬ್ವಿಯಸ್ಲಿ ಎಲ್ಲ ಇಟ್ಸ್ ಎ ಟೀಮ್ ವರ್ಕ್. ಎಡಿಟರ್ ಇರ್ಬೋದು, ಫೈನಲಿ ಮಾಡಿದ್ದನ್ನ ಸೂಪರ್ ಆಗಿ ಅದನ್ನ ಶಾರ್ಪ್ ಕಟ್ ಮಾಡಿಸಿ ತೋರಿಸುವಂಥದ್ದು. ಸೊ ನಾನು ಹಾಗಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ನಾಯಕನಿಗೆ ಇಬ್ಬರಿಗೂ ಅಂದ್ರೆ 3 ಜನಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅಂಡ್ ರಂಗಾಯಣ ರಘು ಸರ್, ಜಸ್ಟ್ ಈಗ ಬರ್ತಾ ಇದ್ದೀರಾ. ಸೊ ಪ್ರೀತಿಯಿಂದ ನಿಮಗೆ ಸ್ವಾಗತ ಬಯಸ್ತೀನಿ ಸರ್. ನಾನು ಮಾತಾಡಕ್ಕೆ ಅಂತ ಕರೆಸಿದ್ರು, ನಮ್ಗೆ ಖುಷಿ ಇದೆ ಸರ್. ನಿಮ್ಮ ತಾಕತ್ ಏನಂತ ಹೇಳಿದ್ರೆ, ರಂಗಾಯಣ ರಘು ಸರ್ ನೀವಿದ್ರೆ 1 ಆನೆ ಬಲ ಅಲ್ಲ ಸರ್, 100 ಆನೆ ಬಲ ಸರ್. ಸಿನಿಮಾಗೆನೆ
ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ಮನೋಜ್ ಕುಮಾರ್ ತುಂಬಾ ಅಂದ್ರೆ ತುಂಬಾ ವಿಶ್ವಾಸ ಇಟ್ಟು ಈ ಸಿನಿಮಾದ ಮುಖ್ಯ ಪಾತ್ರ ಯೋಧ ಹೀರೋ ಆಫ್ ದ ಸಿನಿಮಾ ಅನ್ನೋ ಪರಿಕಲ್ಪನೆಯಲ್ಲೇ ನೀವು ಬೇಕು ಅಂತ ಹೇಳಿ ನಿಮ್ಮ ದಿನಗಳನ್ನ ಕಾದು ಚಿತ್ರೀಕರಣ ಮಾಡೋದಕ್ಕೆ ನೀವು ಅನುವು ಮಾಡಿಕೊಟ್ರಿ. ಸೊ ಮತ್ತೊಮ್ಮೆ ನಿಮ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಒನ್ಸ್ ಅಗೇನ್ ಮಾಧ್ಯಮದವರೇ ಎಲ್ಲರನ್ನೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇವತ್ತು ಮುಂಚೆ ಏನಂತ ಹೇಳಿದ್ರೆ ನಾವೆಲ್ಲ ಚಾನಲ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಬರೀ 2, 3, 4 ಅಂತ ಎಣಿಸುವಷ್ಟು ಚಾನಲ್ಸ್ ಇತ್ತು. ಇವತ್ತು ಚಾನಲ್ ನ ಮೀರಿಸುವಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದ್ದೀರಾ. ಸೊ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ನೀವೆಲ್ಲ ಇನ್ಫ್ಲೂಯೆನ್ಸರ್ಸ್. ಸೊ ಪ್ರಾಬಲಿ ನೀವು ಕೊಡುವ ಹೈಪ್ ಇದೆಯಲ್ಲ, ಐ ಥಿಂಕ್ ಬೇರೆ ಯಾರು ಕೊಡಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ಅಂತಾನು ಕೂಡ ನಾನು ಸ್ಟೇಜ್ ಅಲ್ಲಿ ಹೇಳ್ತಾ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮನೋಜ್ ಕುಮಾರ್ ಅವರೇ, ನೀವು ಪ್ರತಿ ಸಲನು ಜ್ಞಾಪಿಸ್ಕೊಂಡು ಕರೀತೀರಾ. ಸೊ ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.